ದರ್ಶನ್ ವಿಜಯಲಕ್ಷ್ಮಿಗೆ ವಿವಾಹ ವಾರ್ಷಿಕೋತ್ಸವ ಎಲ್ಲ ಚೆನ್ನಾಗಿದ್ದಿದ್ರೆ 23 ವರ್ಷದ ವೆಡ್ಡಿಂಗ್ ಆನಿವರ್ಸರಿನ ಸಂಭ್ರಮದಿಂದ ಆಚರಿಸ್ಕೋಬೇಕಾಗಿತ್ತು. ಆದರೆ ದರ್ಶನ್ ಕೊಲೆ ಕೇಸಲ್ಲಿ ಜೈಲಲ್ಲಿದ್ದಾರೆ. ಹಾಗಾಗಿ ಇವತ್ತೊಂದಿನ ಆದರೂ ಸ್ವಲ್ಪ ವಿಶೇಷವಾಗಿ ನಮಗೆ ಭೇಟಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ದರ್ಶನ್ ಮನವಿ ಮಾಡ್ಕೊಂಡಿದ್ರು. ವಿಜಯಲಕ್ಷ್ಮಿನೂ ಕೂಡ ಅಲೋಕ್ ಕುಮಾರ್ ಅವರು ಮನವಿ ಮಾಡ್ಕೊಂಡಿದ್ರು. ಪರ್ಮಿಷನ್ ಕೊಟ್ಟರು. ಒಂದು ಅರ್ಧ ಗಂಟೆ ವಿಜಯಲಕ್ಷ್ಮಿ ಮತ್ತು ಅವರ ಪುತ್ರ ವಿನೀಶ್ ಇಬ್ಬರನ್ನೂ ಕೂಡ ದರ್ಶನ್ ಭೇಟಿಯಾಗಿ ತುಂಬ ಭಾವುಕರಾಗೆಲ್ಲ ಮಾತನಾಡಿದ್ರಂತೆ. ಇನ್ನು ಈ ಸ್ಥಿತಿ ಬರಬಾರ್ದಾಗಿತ್ತು ಅಂತ ಅಭಿಮಾನಿಗಳೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಪಾಪ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅಲ್ಲಿ ಅದರದ್ದು ಇದೇನು ಅಂದರೆ ಅವ್ರನ್ನ ಗ್ಲಾಸ್ ಮಧ್ಯ ಕೂರಿಸ್ಬಿಟ್ಟು ಮಾತಾಡಿಸ್ತಿದ್ರಲ್ಲ, ಕಂಬಿ ಥರ ಬರುತ್ತಲ್ಲ, ಗ್ಲಾಸು ಮೆಶ್ ಇರುತ್ತೆ, ಅದರಲ್ಲಿ ಒಂದು ಗ್ಲಾಸು ಇರುತ್ತೆ, ಕೇಳುತ್ತಷ್ಟೇ, ಆಚೆಗೆ ಮುಟ್ಟಕ್ಕಾಗಲ್ಲ. ಆ ಥರ ಮಾತಾಡಿಸ್ತಿದ್ದಕ್ಕೆ ಕೊಟ್ಟಿದ್ರು ಪರ್ಮಿಷನ್. ಇವತ್ತು ವಿಶೇಷವಾಗಿ ಅವರನ್ನು ಒಂದು ರೂಮ್ ಒಳಗಡೆ ಬಿಟ್ಟಿದ್ದಾರೆ. ಬಟ್ CCTV ಹಾಕ್ಬಿಟ್ಟು ಒಂದು ರೂಮ್ ಒಳಗೆ ಬಿಟ್ಟಿದ್ದಾರೆ. ಅಂದರೆ ಕೈ ಹಿಡ್ಕೋಬೋದು ಅಟ್ಲೀಸ್ಟ್ ಬೇಕಾದ್ರೆ. ಅಥವಾ ಈ ಮಗು ನಿನ್ನ ತಪ್ಪಿಕೊಂಡ್ರಂತೀಗ ಯಾವುದೇ ತಂದೆ ಆದರೂ ತಪ್ಕೊಳ್ಳೋದೆ. ಏನು ಅದರಲ್ಲಿ ದರ್ಶನ್ ಅಥವಾ ಬೇರೆಯವ್ರೇನು ದೊಡ್ಡದಲ್ಲ, ಅದೆಲ್ಲ ಒಂದೇ ಭಾವನೆ. ಅದು ಆ ಥರದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದೇನು ಅಂದರೆ ಅವ್ರೇನೋ ಹಾಕಿದಾರಂತೆ ಸಾಮಾಜಿಕ ಜಾಲತಾಣದ ವಿಜಯಲಕ್ಷ್ಮಿ ಅವರು, ನಾನು ಪ್ರಪಂಚ ತಿರುಗಿಬಿದ್ರು ನನ್ನ ಜೊತೆ ಇರ್ತೀನಿ ಅಂತ. ಪ್ರಪಂಚ ನಿಮ್ಮ ವಿರುದ್ಧ ಯಾವತ್ತೂ ತಿರುಗಿಬಿದ್ದಿಲ್ಲ ಮೇಡಮ್. ಸುಮ್ಮನೆ ಯಾಕೆ ಪ್ರಪಂಚ ಬೈತೀರಿ? ಯಾವತ್ತು ತಿರುಗಿಬಿತ್ತು ಮೇಡಮ್ ನಿಮ್ಮ ಮೇಲೆ ಪ್ರಪಂಚ? ಹಾಗೆ ನೋಡಿದ್ರೆ ಪ್ರಪಂಚ ನಿಮ್ಮ ಜೊತೆ ನಿಂತಿದೆ. ಆರಂಭದ ದಿನಗಳಲ್ಲಾಗಿದ್ದ ಎಲ್ಲ ಘಟನೆಯೂ ಸೇರಿದಂತೆ ನಿಜ. ಯಾವತ್ತು ತಿರುಗಿಬಿದ್ದಿದೆ? ನೀವು ತಿರುಗಿಬಿದ್ದು ಹೇಳಿದ್ದೀರಿ ಕೆಲವು ಸರಿ ಅಷ್ಟೇ, ನಿಮಗೆ ಸರಿ ಅಂತ. ಹಾಗಾಗಿ ಹಾಗೆಲ್ಲ ಹೇಳಕ್ಕೆ ಹೋಗಬೇಡಿ ಪ್ರಪಂಚ ತಿರುಗಿಬಿದ್ದಿದೆ ಅಂತ. ನಿಮ್ಮ ಯಜಮಾನ್ರು ನಿಮ್ಮ ಮೇಲೆ ತಿರುಗಿಬಿದ್ದಿದ್ರು ಅಂತ ಬೇಕಾದ್ರೆ ಹೇಳ್ಕೊಬೋದೇನೋ ನೀವು ಒಂದು ಹಂತದಲ್ಲಿ. ಈಗ ಅದಕ್ಕೆಲ್ಲ ಈಗ ಸಮಯ ಅಲ್ಲ, ಅಲ್ಲ ಮಾತಾಡೋ ಸಮಯ ಅಲ್ಲ. ಸೊ ಈಗ ಅವ್ರಿಗೆ ದೊಡ್ಡ ಪ್ರಾಬ್ಲಮ್ ಆಗ್ತಿರೋದು ಕಾನೂನಲ್ಲಿ ಏನು ಅಂತಂದರೆ, 1 ವರ್ಷ ಅರ್ಜಿ ಹಾಕೋಕ್ಕಾಗಲ್ಲ ಜಾಮೀನಿಗೆ. ದಾಟ್ಸ್ ಎ ಪ್ರಾಬ್ಲಮ್. ಅದಾದಮೇಲೆ ಭಾಳ ಜನ ಅವ್ರ ಭಕ್ತಾದಿಗಳು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, 1 ವರ್ಷ ಆದ ತಕ್ಷಣ ಬಂದ್ಬಿಡುತ್ತೆ ಅಂತ. ಇಲ್ಲ, ಕೋರ್ಟ್ ಹಂಗೆ ಹೇಳಿಲ್ಲ. ವರ್ಷ ಆದಮೇಲೆ ನೀನು ಅರ್ಜಿ ಹಾಕಕ್ಕೆ ಯೋಗ್ಯತೆಯನ್ನು ಪಡಿತೀಯಪ್ಪ ಅಂತ ಹೇಳಿದ್ದಾರೆ. ಅಲ್ಲಿ ತನಕ ಅರ್ಜಿನೂ ಹಾಕಂಗಿಲ್ಲ. ಹೌದು, ಪ್ರಾಬ್ಲಮ್ ಅದು. ಸಣ್ಣದಲ್ಲ ಅದು, ಪ್ರಾಬ್ಲಮ್ ಅದು. ಅದು ಯಾರಿಗೆ ಆಗಲಿ ಬೇಸರ ಆಗೋದು ಅಥವಾ ಟೆನ್ಷನ್ ತರೋ ಅಂಥದ್ದು. ಏನೆಯೋ ಜೀವನದಲ್ಲಿ ಎಲ್ಲವನ್ನು ಪಡ್ಕೊಂಡವರು ಈ ರೀತಿ ಅನುಭವಿಸ್ಬೇಕು ಅಂದರೆ ಯಾರಿಗಾದರೂ ಅಯ್ಯೋ ಅನ್ಸುತ್ತೆ. ಬಟ್ ಅದಕ್ಕೆ ಕಾರಣನ ಅವರವರೇ ಕೇಳ್ಕೋಬೇಕು ಅಷ್ಟೇ. ಎಸ್.